ಅಣ್ಣ ನಮಸ್ಕಾರ ಎಲ್ಲರಿಗೂ. ಎಲ್ಲಿದ್ದೀನಿ ಕೇಳಿದ್ರೆ ಇವತ್ತು ಮೇನ್ ರೋಡಲ್ಲೇ ಇದ್ದೀನಿ. ಆದರೆ ಇದು ಯಾವ ಏರಿಯಾ ಗೊತ್ತಾ? ಇದು ರಾಂಪುರ ಬಂದು ಸ್ಕೂಲ್ಗೆ ಬಂದಿವಿ ನೋಡಿ. ಚೈತನ್ಯ ಸ್ಕೂಲ್ ಅಂತ ಹೇಳ್ಬಿಟ್ಟು, ಇದು ಚೈತನ್ಯ ಸ್ಕೂಲ್ ಅಂದ್ಬಿಟ್ಟು ರಾಂಪುರ ಮೇನ್ ರೋಡಲ್ಲ ಇದೆ ನೋಡಿ. ದೊಡ್ಡೊಂದು ಬೋರ್ಡ್ ಅಂತ ನೋಡಿ. ಇದು ರಾಂಪುರ ಮೇನ್ ರೋಡ್. ಇದು ಒಂದು ಸ್ಕೂಲ್ ಎಲ್ಲ ಇದೆ ಹೇಳಿ. ಅಯ್ಯೋ, ಆ ರೋಡಲ್ಲಿ ಎಷ್ಟು ಸ್ಕೂಲ್ ಇದೆ ಗೊತ್ತಾ ಅಲ್ಲಿ. ನಮಗೇನು ಆಟ ದುಡ್ಡು ಬಂದರೆ ಸಾಕಲ್ವಾ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು ಸ್ಕೂಲ್ ಇದೆ, ಲ್ಯಾಂಡ್ ಮಾರ್ಕ್ ಅಂತ ಆ ಸ್ಕೂಲ್ ಹೆಸರು. ಇದರೊಳಗಡೆ ಇನ್ನೊಂದು ಇದೆ, ಪ್ರೆಸ್ಟೇಜ್ ಅಂತ ಹೇಳ್ಬಿಟ್ಟು. ಇದ್ರೊಳಗಡೆ ಇದೆ, ಅದು ಲಾಸ್ಟಲ್ಲಿ ಇದೆ. ಅಲ್ಲೊಂದು ಬೋರ್ಡ್ ಇತ್ತು, ಪ್ರೆಸ್ಟೇಜ್ ಅಂತ ಹೇಳ್ಬಿಟ್ಟು. ಅದರೊಳಗಡೆ ಒಂದಿದೆ. ವೆಯ್ಟ್ ಮಾಡೋಣ ಬರೋ ಗಂಟೆ, ಇನ್ನೇನು ಮಾಡೋದಲ್ವಾ. ಕಿಂತ ಇಷ್ಟು ದೂರ ಸ್ಕೂಲ್ಗೆಲ್ಲ NRL ಔಟಿಂದ ಅಲ್ಲಿಗೆ 4 ಕಿಲೋಮೀಟ್ರ್ ಇದೆ ಇಲ್ಲಿ. ಒಬ್ರು ಆಟೋದವ್ರನ್ನ ಡೈಲಿ ಕರೆದ್ರೆ ಏನು ಬರ್ತಾರೇನು? ಇದು ಹಾಕ್ಬೋದು. ಅಪಾರ್ಟ್ಮೆಂಟ್ ಕಾಣ್ತೀವಿ ನೋಡಿ, ಅಲ್ಲೇ ನೋಡಿಕೊಳ್ಳಿ ನೋಡಿ. ಅಲ್ಲೊಂದು ಅಪಾರ್ಟ್ಮೆಂಟ್ ಕಾಣಿಸ್ತಿದೆ ನೋಡಿ. ಅದು ದಾಟ್ಬಿಟ್ಟು ಹೋಗ್ಬೇಕು ಇನ್ನೂ NRL ಔಟಿಗೆ. ಇಲ್ಲಿಂದ ಝೂಮ್ ಮಾಡಿ ಅಂತ ತೋರಿಸಂದ್ರೆ ಅದು ಎಷ್ಟು ದೂರ ಇರಬೇಕು. ಅದೇನು ಹಿಂಗೆ ಸುತ್ತಾಕೊಂಡು ಹೋಗ್ಬೇಕು. ಆ ಕೆರೆ ಎಲ್ಲ, ರಾಂಪುರ ಕೆರೆ ಎಲ್ಲ ದಾಟ್ಬಿಟ್ಟು ಸುತ್ತಾಕೊಂಡು ಹೋಗ್ಬೇಕು. ಬನ್ನಿ ಆ ಕಡೆ ಎಲ್ಲರೂ ಹೊತ್ತಿ ವಿಡಿಯೋ ತೋರಿಸ್ತೇನೆ. ಇದು ಬಂದ್ಬಿಟ್ಟು ಏರಿಯಾದಲ್ಲಿ ಏನು ಅಲ್ಲಿಗೆ ಬಂದೆ ಅಪ್ ಆ್ಯಂಡ್ ಡೌನ್ ಅಂತ ಹೇಳಿದ್ದಾರೆ. ಸರಿ, ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮತ್ತೆ ತೊಗೊಂಡೋಗಿ ಅಲ್ಲೇ ಡ್ರಾಪ್ ಮಾಡಿಬಿಡೋಣ. ನಮ್ಮ ವಿಡಿಯೋದಲ್ಲಿ ಏನಾದ್ರು ಮಾತಾಡೋಕೆ ಏನಾದ್ರು ತಪ್ಪಿದ್ರೆ ನಮ್ಮನ್ನು ಕ್ಷಮಿಸ್ಬಿಡಿ. ಏಕೆಂದರೆ ನಾವೆಲ್ಲ ಮಡಿಕೇರಿಯವರು, ಒಂಥರ ಕನ್ನಡ ಬರುತ್ತೆ ಅಲ್ಲಿರೋವ್ರದ್ದೆಲ್ಲ. ಅದರಿಂದ ಏನಾದ್ರು ತಪ್ಪಿದ್ರೆ ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾತಾಡಿದ ಏನಾದರೂ ತಪ್ಪಿದ್ರೆ, ನಾವು ಫಸ್ಟಾಗಿ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದಲ್ವ, ಅದರಿಂದ ಏನಾದ್ರು ತಪ್ಪು ಬರ್ಬೋದು. ಸಣ್ಣ ಆ ಕಡೆ ಮಿಸ್ಟೇಕೆಲ್ಲ ಬರ್ಬೋದು, ಇಲ್ಲ ಅಂತಲ್ಲ. ಬೇರೆ ಏನು 5 ತಿಂಗಳಾಗಿರ್ಬೋದು ಇವಾಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ನಾನು ಅದರಿಂದ ತಪ್ಪಿದ್ರೆ ನಮ್ಮನ್ನು ಕ್ಷಮಿಸ್ಬಿಡಿ. ಪೂರ ಎಲ್ಲಿಗೆ ಹೋಯ್ತು ಇವತ್ತು ಬಸ್? ಇದು ಆವಲಹಳ್ಳಿ ಕಡೆ ಹೋಯ್ತದೆ, ಹೊಸಕೋಟೆ ಆವಲಹಳ್ಳಿ ಹಿಂಗೆ ಹೋಗ್ಬಿಟ್ರೆ ಹೊಸಕೋಟೆ ಹೋಗ್ಬಿಡ್ತೀವಿ. ಇದೆಲ್ಲ ಎಲ್ಲಿಂದ ಬರೋದು ಕೇಳ್ತೀರಾ? 800 ಕ್ರಾಸಿಂದ ಬರೋದ ಬಸ್ಗೆ. ಸರಿ ಬನ್ನಿ, ಆ ಕಡೆ ಎಲ್ಲರೂ ಹೋಗ್ತೀನಿ, ನಿಮ್ಮ ವಿಡಿಯೋ ತೋರಿಸ್ತೀನಿ ನಾನು ಆ ಕಡೆ. ಇವತ್ತು ಬಂದ್ಬಿಟ್ಟು ಬೇರೆ ಯಾವ ಕಡೆನೋ ಹೋಗಿದ್ದು, ಅದರಿಂದ ವೀಡಿಯೋ ಬಂದ್ಬಿಟ್ಟು ಅಷ್ಟೇನು ತುಂಬ ದೊಡ್ಡದಾಗಿ ಬರೋಲ್ಲ. ಬೇಜಾರು ಮಾಡ್ಕೊಳ್ಳಿ. ಏನಾಯ್ತು ಒಂದೇ ಡೈಲಾಗ್ ಹೇಳ್ತೀನಿ. ಇವಾಗ ಬಂದು ಚಿಕ್ಕ ಏರಿಯಾಗೆ ಒಂದು ಬಾಡಿಗೆ ಬಂದಿದ್ದೀನಿ. ಏನು ವಿಷಯ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇವತ್ತು ನಾವು ಓಡಾಡ್ಬಿಟ್ರೆ ಅದು ಆ ಟೈಮೇ ಅದಕ್ಕೆ ಸರಿ ಹೋಗ್ಬಿಡುತ್ತೆ. ಅದರಿಂದ ಅದು ತುಂಬ ಲೇಟ್ ಆಗ್ಬಿಡೋ ನನಗೆ. ಅದರಿಂದ ಇವತ್ತು ವಿಡಿಯೋ ಬಾಕ್ತೀನಿ, ಯಾಕಂದರೆ ತುಂಬ ದೊಡ್ಡ ವಿಡಿಯೋ ಬರೋಲ್ಲ. ಒಬ್ಬರು ಇದಕ್ಕೆ ಬಟ್ಟೆ ಅಂಗಡಿಗೆ ಹೋಗಿದ್ದಾರೆ, ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ಟೆ ಅಂಗಡಿಯಿಂದ ಒಂದು ಬರಲಿ ಅಂತ ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಒಳಗಡೆ ಹೋಗಿದ್ದಾರೆ ನೋಡಿ. ಇದೊಂದು ಬಟ್ಟೆ ಅಂಗಡಿ, ಎಲ್ಲ ಶರ್ಟ್ಗಳದ್ದು ಅಂಗಡಿ ಅಲ್ವಾ. ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಾಡಿಗೆನೂ ಆಗಿಲ್ಲ, ಏನೂ ಆಗಿಲ್ಲ. ಬನ್ನಿ ಸ್ವಲ್ಪ ಇನ್ನು ಆ ಕಡೆ ಚಿಕ್ಕ ವೀಡಿಯೋ ಬರೋದು, ಆ ಕಡೆ ಓದಿ ತೋರಿಸ್ತೀನಿ ನಾನು. ಫುಲ್ಲು ಜಾಮ್ ಆಗ್ಬಿಡ್ತು. ಈ ಒಂದು ಕಾರ್ ಅವನು ಹಾಕ್ಬಿಟ್ಟಿದ್ದಾನೆ, ಇಲ್ಲಿ ಫುಲ್ಲು ಜಾಮ್ ಆಗ್ಬಿಡ್ತದೆ ನೋಡಿ. ಈ ಸಾಯಂಕಾಲ ಟೈಮ್, ಸ್ಕೂಲ್ ಬಿಡೋ ಟೈಮು, ಚಿಕ್ಕ ರೋಡ್ಗಳು ಅಷ್ಟೇ ಬೇಗ ಹೋಗ್ಬಿಡ್ತವೆ ನೋಡಿ. ಇಷ್ಟು ಬೇಗ ಜಾಮ್ ಆಗ್ಬಿಡ್ತವೆ ಗೊತ್ತಾ. ಇದು ಫುಲ್ಲು ನೋಡಿಲ್ಲ, ಅಲ್ಲಿ ಸ್ಕೂಲ್ ವ್ಯಾನ್ ತುಂಬ. ಅದೇನ ನನಗೆ ತುಂಬ ದೊಡ್ಡ ವೀಡಿಯೋ ಆಗ್ತದೆ, ಚಿಕ್ಕ ವೀಡಿಯೋ ಬರೋದು ಇವತ್ತು. ಬನ್ನಿ ಆ ಕಡೆ ಹೋಗ್ತೆ, ಹಂಗೆ ತೋರಿಸ್ತೀನಿ. ಏನು ಹೇಳ್ತಾರೆ ಇವತ್ತು 60 ರೂಪಾಯಿ. ನಾನು ನೆನ್ನೆ ಬಂದ್ಬಿಟ್ಟು ಅವರು ರಾಪಿಡೋ ಬೈಕಲ್ಲಿ ಬಂದಿದ್ದಾರೆ ಕಾಣ್ತದೆ. ರಾಪಿಡೋ ಬೈಕಲ್ಲಿ ಬಂದ್ಬಿಟ್ಟು 60 ರೂಪಾಯಿ ಆದ ಅಂತ ಕೇಳಿದ್ರೆ ನನಗೆ ಗೊತ್ತು. ಈ ರಾಪಿಡೋ ಬೈಕ್ ಓಡಿಸೋರಿಗೆ ಗೊತ್ತಿರ್ಬೋದು ಅದು ಎಷ್ಟು ಬೀಳುತ್ತೆ ಅಂತ. 60 ರೂಪಾಯಿ ಬಿತ್ತಂತೆ. ನನ್ನ ಊಬರಲ್ಲಿ ಬಂದ್ಬಿಟ್ಟು ಇವಾಗ 80 ರೂಪಾಯಿ ಆಯಿತು. ನನಗೆ 83 ರೂಪಾಯಿ ಆಗಿದೆ. ಆ ಅಮ್ಮ ಹೇಳ್ತಾಳೆ 23 ರೂಪಾಯಿ ನೀನು ಜಾಸ್ತಿ ಅಪ್ಪ ಅಂತ ಹೇಳ್ತಾಳೆ ಊಬರಲ್ಲಿ. 23 ರೂಪಾಯಿ. ನಾವೆಲ್ಲ ಕೋಟಿ ಕಳ್ತನ ಮಾಡ್ದಂಗೆ ಹೇಳ್ತಾರೆ. ಬರೀ 23 ರೂಪಾಯಿ. ಅವನೇನೋ ಬೈಕಲ್ಲಿ ಬಂದುಬಿಟ್ಟಿದ್ದಾನೆ, ಡ್ರಾಪ್ ಮಾಡಿದ್ದಾರೆ ಅವರಿಗೆ. ಅವ್ರು ಹೇಳೋದು ಇಲ್ಲಪ್ಪ ಊಬರಲ್ಲಿ ಜಾಸ್ತಿ, ನಾವು ನನ್ನ 60 ರೂಪಾಯಿಗೆ ಬಂದು. ಸ್ವಲ್ಪ ದಿನ ಹೋಗಲಿ, ಆಟೋದವರೆಲ್ಲ ಓಡಾಡ್ಬಿಡ್ತಾರೆ, ಬರೀ ಬೈಕವರೇ ಇರ್ತಾರೆ. ಆಮೇಲೆ ತಪ್ಪಾಗಿ ಹೇಳ್ತಾ ಇಲ್ಲ ನಾನು. ಅವನಿಗೊಂದು ಕುಟುಂಬ ಇದೆ, ಅವನು ಜೀವನ ಮಾಡಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನು ಏನು ಹೇಳ್ತಾ ಹೇಳಂದರೆ, ಬರೀ ನೀವು ಬೈಕ್ಗಳಲ್ಲೇ ಬಂದರೆ ನೋಡಿ. ತಾನು ಏನು ಸ್ಪೀಡಲ್ಲಿ ಓಡ್ತದೆ, ಆ ಹುಡುಗ ಓಡಿಸ್ಕೊಂಡೈತೆ. ಇವುಗಳು ಬಂದುಬಿಟ್ಟು ಬರೀ ಬೈಕೇ ಬುಕ್ ಮಾಡಿದ್ರೆ ಆಟೋದವ್ರು ಯಾರು ತೊಗೊಳ್ಳಲ್ಲ. ಯಾಕಂದರೆ ಆಟೋದವನು ಲೋನ್ ಕಟ್ಟಬೇಕು. ತಿಂಗಳು 10,000 8,000 ರೂಪಾಯಿ ಗಂಟ ಬರುತ್ತೆ, 8,500 ಗಂಟ ಬರುತ್ತೆ. ಒಂದೊಂದು ಲೋನು ಒಂದೊಂದು ಥರ ಹಾಕಿರ್ತಾರೆ ಒಬ್ಬೊಬ್ಬರು. ಅವ್ನು 10,000 ಲೋನ್ ಕಟ್ಟಬೇಕಾಯ್ತದೆ.
ಅವ್ನ ಮನೇಲಿ ಬಾಡಿಗೆ ಕಟ್ಟಬೇಕು, ಅವನ ಮನೇಲಿ ಮಕ್ಕಳು ಎಲ್ಲ ಇದೆ, ಅದನ್ನೆಲ್ಲ ನೋಡಬೇಕು. ಬರೀ ಈ ಥರ ಬೈಕ್ಗಳೇ ಬಂದರೆ ಈ ಥರ ಆಟೋ ತಗೊಂಡವರು ಏನು ಮಾಡ್ತಾರೆ ಹೇಳಿ? ಅದೆಲ್ಲ ಮಾರಿಬಿಟ್ಟು ಯಾವುದೋ ಟೀ ಅಂಗಡಿ ಹಾಕೊಂಡು ಕೂರಬೇಕು ರೋಡಲ್ಲಿ. ಹಿಂಗೆ ಏನು ಮಾಡೋಕ್ಕಾಗಲ್ಲ. ಇವರೆಲ್ಲ ಬೈಕ್ಗಳೇ ಬುಕ್ ಮಾಡ್ಕೊಂಡು ಬರ್ತಾರೆ. ನಾನು ನೋಡಿ ಇದೊಂದು ಹಳೆ ಆಟೋ ಇಟ್ಕೊಂಡು, ತುಂಬ ಹಳೆ ಗಾಡಿ ಇದು, ಓಡ್ಸೋಕ್ಕೆ ಆಗಲ್ಲ. ಇರೋ ವಿಷಯ ಹೇಳ್ಬಿಡ್ತೀನಿ. ಗಾಡಿ ಇದ್ರದ್ದು ಟೈರ್ಗಳೆಲ್ಲ ಚಿನ್ನಸ್ವಾಮಿ ಅವತ್ತೇ ನಾನು ಹೇಳಿದೆ, ಇದರ ಟೈರ್ಗಳೆಲ್ಲ ಬಂದು ಚಿನ್ನಸ್ವಾಮಿ ಸ್ಟೇಡಿಯಂ ಥರ ಇದೆ. ಗ್ರೌಂಡು ಫುಲ್ ಹೆಂಗಿರ್ತದೆ ನೋಡಿ, ಹೆಂಗಿದೆ ನೋಡಿ, ಎಲ್ಲ ಟೈರ್ಗಳು ಹಂಗೆ ಫುಲ್ ಸೋದೋಗ್ಬಿಟ್ಟಿದೆ. ಸರಿ, ಇವಾಗ ಡ್ರಾಪ್ ಮಾಡ್ದೆ ಅಂದ್ಬಿಟ್ರು ಅವರು. ಉಡುಪಿ ಹೋಟೆಲ್ ಇದು, ಕಾಂತಿ ಇದೆಯಲ್ಲ ಗೊತ್ತಿಲ್ಲ ನಿಮಗೆ, ನೋಡಿ ಅಲ್ಲಿ ಉಡುಪಿ ಹೋಟೆಲ್ ಅಂತ ಹಾಕಿದ್ದಾರೆ ನೋಡಿ. ಆ ಹೋಟ್ಲಿಗೆ ಹೋದ್ರು ಏನೋ ಬೈಕಲ್ಲಿ ಬಂದಿದ್ದಾರೆ. ಆಗ ಬೈಕವ್ ನೋಡಿ 60 ರೂಪಾಯಿ ಕರ್ಕೊಂಬರ್ತಾನೆ ಅಲ್ಲಿಂದ ಇಲ್ಲಿಗೆ. ಅವನಿಗೇನಪ್ಪ ಏನಿಲ್ಲ, ತಲೆಗೆ ಒಂದು ಹೆಲ್ಮೆಟ್ ಕೊಡ್ತಾನೆ. ಅವನೇನು FC ಹೋಗ್ಬೇಕಾ, ಅದಕ್ಕೆ ಹೋಗ್ಬೇಕಾ, ವೈಟ್ ಬೋರ್ಡ್ ಗಾಡಿ, ಅವ್ನು ಆರಾಮ್ ಲೈಫ್ ಅಲ್ವಾ, 2 ವೀಲರ್ ಅವರು. ನಾವು ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾಯಿಲ್ಲ. ನಾನು ಹೇಳ್ದಲ್ಲ, ಅವನ ಮನೇಲಿ ಒಂದು ಫ್ಯಾಮಿಲಿ ಇದೆ, ನಾನು ತಪ್ಪಾಗಿ ಹೇಳ್ತಾ ಇಲ್ಲ. ಈ ಥರ ಬಂದುಬಿಟ್ರೆ ಆಟೋದವ್ರು ಎಲ್ಲಿಗೆ ಹೋಗ್ಬಿಡ್ತಾರೆ ಹೇಳಿ? ಎಷ್ಟು ಆಟೋ ಡ್ರೈವರ್ಗಳಿದ್ದಾರೆ. ಈ ಆಟೋ ಡ್ರೈವರ್ಗಳು ಕಮ್ಮಿ ಆಯ್ತಾ ಇದ್ದಂಗೆ ಬಿಸ್ನೆಸ್ ಇಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಕೆಲವರು ಮಾರ್ಕೊಂಡು ಹಿಂಗೆ ಹೋಗ್ಬಿಡ್ತಾರೆ. ಆಗ ಬೇರೆಯವರು ಆಟೋ ಹಿಡಿಯುತ್ತೆ, ನಿಮಗೆ ಅದು ರೈಟ್ ಜಾಸ್ತಿ ಆಗ್ಬಿಡ್ತಾರೆ. ಅವರು ಕರೆದ್ರೆ ಹೇಳ್ತಾರೆ ಅಷ್ಟು ಕೊಡಿ ಮಾತಾಡ್ತಾರೆ. ಯಾಕಂದರೆ ಈಗ ಆಟೋದವ್ರು ಡಿಮ್ಯಾಂಡ್ ಆಗ್ಬಿಡ್ತಾ. ಆಮೇಲೆ ಟ್ಯಾಕ್ಸಿಗಳಿದೆ ಎಲ್ಲ, ನಾನು ಹೇಳಲ್ಲ, ಆದರೆ ಎಲ್ಲದಕ್ಕೂ ಆಟೋಗಳೇ ಬಂದು ಯೂಸ್ ಮಾಡ್ತಾರೆ ಕೆಲವರೆಲ್ಲ. ಈಗ ವಿಡಿಯೋ ನಾನು ಹೇಳ್ತಿರೋದು ಬೆಳಗ್ಗಿಂದ ಇವತ್ತು 1 ಗಂಟೆವರೆಗೆ ಓಡಿದ್ದೀನಿ ಬೇರೆ ಒಂದು ಕೆಲಸದಲ್ಲಿ. ನನಗೆ ಸರಿಯಾಗಿಲ್ಲ ಇವತ್ತು. ಸೋಮವಾರ ಗಂಟೆ ವೆಯ್ಟ್ ಮಾಡೋಣ ಅಲ್ವಾ? ಇವತ್ತು ಇಷ್ಟೇ ಚಿಕ್ಕ ವಿಡಿಯೋ ಬರೋದು. ನಾಳೆ ಇನ್ನೊಂದು ವಿಡಿಯೋಲ್ಲಿ ನೋಡ್ತೀನಿ.